ಮಂಡಿ ಮತ್ತು ಕೀಲು ನೋವಿಗೆ ಹೆಚ್ಚಿನ ಮಾತ್ರೆ ಸೇವನೆ ಮೂತ್ರಪಿಂಡಕ್ಕೆ ಅಪಾಯಕಾರಿ. ಅಲಗೂರಿನಲ್ಲಿ ವೈದ್ಯರಾದ ಡಾಕ್ಟರ್ ಪಿ.ಸಿ. ಜಗದೀಶ್ ಹೇಳಿಕೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮಂಡಿ ನೋವು ಮತ್ತು ಕೀಲು ನೋವು ಹೆಚ್ಚು ಬರುತ್ತಿದ್ದು, ಅದಕ್ಕಾಗಿ ವೈದ್ಯರ ಹತ್ತಿರ ತಪಾಸಣೆ ಮಾಡಿಸಿಕೊಳ್ಳದೆ ನೋವು ನಿವಾರಣೆಗಾಗಿ ಹೆಚ್ಚು ಮಾತ್ರೆಗಳನ್ನು ಸೇವಿಸುವುದರಿಂದ ಮೂತ್ರಪಿಂಡಕ್ಕೆ ಅಪಾಯ ಸಂಭವಿಸುತ್ತದೆ ಎಂದು ಬೆಂಗಳೂರಿನ ಮೂಳೆ ಮತ್ತು ಕೀಲು ರೋಗದ ಹಿರಿಯ ತಜ್ಞರಾದ ಡಾಕ್ಟರ್ ಪಿ.ಸಿ. ಜಗದೀಶ್ ಕರೆದಿದ್ದಾರೆ. ಕರ್ಲಕಟ್ಟೆ ಗ್ರಾಮದಲ್ಲಿರುವ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ಡಿ.ಆರ್. ಗುರು ಶಿಷ್ಯರ ಬಳಗದ ವತಿಯಿಂದ ಆಯೋಜಿಸಿದ್ದ ಉಚಿತ ಮೂಳೆ ಮತ್ತು ಕೀಲು ರೋಗ ತಪಾಸಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಿ.ಆರ್. ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ಎಸ್. ದೇವರಾಜು ಮಾತನಾಡುತ್ತಾ, ಡಾಕ್ಟರ್ ಪಿ.ಸಿ. ಜಗದೀಶ್ ರವರು ನಮ್ಮೂರಿನ ಮಣ್ಣಿನ ಮೇಲಿರುವ ಪ್ರೀತಿಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಶಿಬಿರದಲ್ಲಿ ಡಾಕ್ಟರ್ ಸೈಯದ್, ಗುರು ಶಿಷ್ಯರ ಬಳಗದ ಜಿ.ಎಸ್. ಮನೋಹರ, ಜಿ.ಎಸ್. ಕೃಷ್ಣ, ಪರಮೇಶ್, ಶ್ರೀನಾಥ್, ಸುರೇಂದ್ರ, ಅಭಿಜಿತ್, ಹರೀಶ್, ಪ್ರವೀಣ, ತಮ್ಮಣ್ಣೇಗೌಡ ಸೇರಿದಂತೆ ಗುರು ಶಿಷ್ಯರ ಬಳಗದ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಕುರಿತು ಪಿ.ಸಿ. ಜಗದೀಶ್ ಮಾತನಾಡಿದರು. ಸಂಧಿವಾತ ಕನ್ನಡದಲ್ಲಿ ಅಂತಂದರೆ ಮತ್ತು ಈ ಸೊಂಟದಲ್ಲಿ ಬರುವಂಥ ಲಂಬಾರ್ ಸ್ಪಾಂಡಲೋಸಿಸ್ಸು ಅಥವಾ ಈ ಸವೆತ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬ ರೋಗಗಳಿರ್ತವೆ. ಈ ಹಳ್ಳಿ ಕಡೆಲ್ಲ ಈ ಬಗ್ಗಿ ಕೆಲಸ ಮಾಡೋದು ಮತ್ತು ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋಂಥವ್ರಿಗೆ ಭಾಳ ಸಾಮಾನ್ಯ ಆಗಿರುತ್ತೆ. ಮಾತ್ರೆಗಳು ತೊಗೊಳ್ತಾರೆ, ಅದು ಹೆಚ್ಚಾಗಿ ಮಾತ್ರೆಗಳು ತೊಗೊಂಡು ಬೇರೆ ಕಿಡ್ನಿ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ಆದ್ದರಿಂದ ಕೆಲವು ಥರ ಮಾತ್ರೆಗಳು ಕೊಟ್ಟು ಎಲ್ಲಿ ಅವರಿಗೆ ಅನುಕೂಲವಾಗುತ್ತೋ ಅಲ್ಲಿ ನಾವು ಆ ಸರ್ಜರಿ ಮುಖಾಂತರನೂ ಅವ್ರಿಗೆ ಚೆನ್ನಾಗಿ ಒಳ್ಳೇದು ಮಾಡ್ಬೋದು. ಹಾಗಾಗಿ ಈ ಶಿಬಿರವನ್ನು ನಾವು ಆಯೋಜಿಸ್ಕೊಂಡಿದ್ದೇವೆ. ಮತ್ತು ಇದರಲ್ಲಿ ಏನಂತಂದರೆ ನಾವು ಇಲ್ಲಿ ಇನ್ನೊಂದು ಮಾಡಿರೋದಂದರೆ ಎಕ್ಸ್ರೇಗಳು ಮಾಡ್ಕೊಳ್ತಾರೆ, ಅವ್ರಿಗೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಮತ್ತು ಸ್ಕ್ಯಾನಿಂಗು, ಈ ಮೂಳೆ ಎಷ್ಟು ಅವ್ರಿಗೆ ಸಾಂದ್ರತೆ ಎಷ್ಟು ದಪ್ಪ ಇರುತ್ತೆ ಅಂತ ನೋಡ್ಕೊಳ್ಳೋದು ಒಂದು ಸ್ಕ್ಯಾನಿಂಗ್ ಕೊಡ್ತಾಯಿದ್ವಿ. ಮತ್ತು ಅಷ್ಟೇ ರೋಗಿಗಳಿಗೆ ಒಳ್ಳೆಯ ಒಂದು ಮಾತ್ರೆಗಳನ್ನ ಮೆಡಿಸನ್ನ, ಕಾಸ್ಟ್ಲಿ ಅಂತ ಮೆಡಿಸನ್ನ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಧನ್ಯವಾದ. ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಕೀಲು ಮತ್ತು ಮೂಳೆ ಮತ್ತು ಮಂಡಿ ರೋಗಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಮತ್ತು ತಪಾಸಣೆಯ ಶಿಬಿರವನ್ನು ಈ ದಿನ ಏರ್ಪಡಿಸಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿಕೊಂಡು ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ಜಗದೀಶ್ ಸರ್ ಅವರು, ಅವರ ಜೊತೆಗೆ ಸಯೀದ್ ಸರ್ ಅವರು ಕೂಡ ಬಂದಿದ್ದಾರೆ. ಈ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಶಿಬಿರವನ್ನು ನಡೆಸಿಕೊಂಡಿದ್ದಾರೆ. ನಿನ್ನೆನೂ ಕೂಡ ಎತ್ತಂಬಳ್ಳಿಯಲ್ಲಿ ಶಿಬಿರವನ್ನು ನಡೆಸಿದ್ರು. ಇವತ್ತು ಈ ಕರ್ಲಕಟ್ಟೆ ಗ್ರಾಮದಲ್ಲಿ ಶಿಬಿರವನ್ನು ನಡೆಸಿ ಅವರ ತಂದೆಯವರ ಸ್ಮರಣಾರ್ಥ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಅವರು ತಂದೆಯನ್ನ ವಿಧಿವಶರಾಗಿರ್ತಾರೆ. ಅವರ ಸ್ಮರಣಾರ್ಥ ವಿವಿಧ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಒಂದು ಸುಸಂದರ್ಭ. ಇಲ್ಲಿರ್ತಕ್ಕಂಥ ಗಾಂಡಾಳು ಮತ್ತೊಂದು ಕಡೆ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಶಿಬಿರದ ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೂಳೆ ಮತ್ತು ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ಶುಲ್ಕನೂ ಕೂಡ ಜಾಸ್ತಿ ಇರುತ್ತೆ. ಜೊತೆಗೆ ಬರ್ತಕ್ಕಂಥ ಮೆಡಿಸಿನ್ಗಳು ಕೂಡ ಜಾಸ್ತಿ ಇರ್ತವೆ. ಆದರೆ ಜಗದೀಶ್ ಸರ್ ಅವರು ಉಚಿತವಾಗಿ ತಪಾಸಣೆಯನ್ನು ನಡೆಸಿ ಅವ್ರು ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ಕೂಡ ಇಲ್ಲೇ ಉಚಿತವಾಗಿ ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕಾಗಿ ನಮ್ಮ ಏರಿಯಾಕ್ಕೆ ಬಂದು ಈ ಒಂದು ಕಾರ್ಯವನ್ನು ನಡೆಸ್ಕೊಟ್ಟಿರ್ತಕ್ಕಾಗಿ ನಮ್ಮ ಡಿ.ಆರ್. ಗುರು ಶಿಷ್ಯರ ಬಳಗದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್ ಮತ್ತು ಅವರ ತಂಡದವರಿಗೆ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ರೀತಿಯಾದಂಥ ಸೇವಾ ಕಾರ್ಯಗಳನ್ನು ನಮ್ಮ ಹೋಬಳಿನಲ್ಲಿ ಬೇರೆ ಬೇರೆ ಕಡೆಗೂ ನಡೆಸ್ಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಈ ದಿವಸ 120 ಮಂದಿ ಇದುವರೆಗೆ ನಮಗೆ ತಪಾಸಣೆಯನ್ನು ನಡೆಸ್ಕೊಂಡಿದ್ದಾರೆ. ಜೊತೆಗೆ ಶಕ್ತಿಹೀನದ ವ್ಯವಸ್ಥೆ ಇದೆ. ಮತ್ತೆ ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.